ಹಾಯ್ ಈ ವ್ಯೂ ತೋರಿಸಿ ನಿಮಗೆ ಭಾಳ ದಿನ ಆಯ್ತಲ್ಲ. ನಾವು ಇಂಡಿಯಾಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಫುಲ್ ಐಸ್ ಇತ್ತು. ಈಗೆಲ್ಲ ಕರ್ಗ್ಯದ. ಆದ್ರೆ ಚಳಿ ಮಾತ್ರ ಹಂಗೆ ಅದ. ಚಳಿ ಈ ಸದ್ ಕಡಿಮೆ ಆಗಬೇಕು, ಸಮ್ಮರ್ ಬರಬೇಕು. ಅದ್ರ ದಿನ ಇನ್ನ ಚಳಿ ಇನ್ಕ್ರೀಸ್ ಆಗನೇ ಕತ್ತದ, ಸಮ್ಮರ್ ಏನು ಬರವಲ್ತು. ಆಮೇಲೆ ಇವತ್ತ ನಾನು ಫಾರ್ ದ ಫಸ್ಟ್ ಟೈಮ್ ಕ್ಯಾನಡಾ ಒಳಗೆ ಗೈನೋ ಮೀಟ್ ಮಾಡಕ್ ಹೊಂಟೀನಿ. ಅಂದ್ರೆ ಇವತ್ ನಂದು ಗೈನೋ ಜೊತೆ ಅಪಾಯಿಂಟ್ಮೆಂಟ್ ಅದ. ಹೋಗಕ್ಕಿಂತ ಮೊದ್ಲ ಇಲ್ಲಿ ನೋಡ್ರಿ ಮಾವಿನಕಾಯಿ ಇಂಡಿಯಾ ಇಂದ ತಗೊಂಬಂದಿನಿ. ನಮ್ ಹೊಲ್ದಾಗ ಬೆಳೆದಿದ್ದು. ನಂಗರ ಮಾವಿನಕಾಯಿ ಅಂದ್ರೆ ಬಹಳ ಇಷ್ಟ ಆಗ್ತದ ಹಣ್ಣಿನ್ಗಿಂತ. ಹಂಗಾಗಿ ಒಂದ್ 2-3 ತಗೊಂಬಂದಿದ್ದೆ. ಇವತ್ತು ಅದರದೇ ಚಿತ್ರಾನ್ನ ಮಾಡಿದೆ, ಮಾವಿನಕಾಯಿ ಚಿತ್ರಾನ್ನ. ಆಮೇಲೆ ನಾ ಇಂಡಿಯಾಗ ಬಂದಾಗ ಬಿಜಾಪುರದಾಗ ನಮ್ಮ ಮನಿ ಹತ್ರನೇ ಐತಿದು ಜನನಿ ಹಾಸ್ಪಿಟಲ್. ಹಂಗಾಗಿ ನಾ ಬಂದಾಗ ಅಲ್ಲೇ ಚೆಕಪ್ ಮಾಡಿಸ್ಕೊಂಡಿದ್ದೆ ಜನನಿ ಹಾಸ್ಪಿಟಲ್ ಒಳಗೆ. ಆ ಡಾಕ್ಟ್ರು ಅಷ್ಟೇ ಭಾಳ ಚಲೋ ಅದಾರ. ಆಮೇಲೆ ಕೆನಡಾ ಒಳಗೆ ಹೆಂಗಿರುತ್ತೆ ಅಂದ್ರೆ ನಾವು ಪ್ರೆಗ್ನೆಂಟ್ ಆದ ತಕ್ಷಣವೇ ನಮ್ಗೆ ಗೈನೋ ಏನು ಸಿಗಲ್ಲ. ನಾವು ಹೋಗಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಮೀಟ್ ಆಗಿ ನಾವು ಚೆಕಪ್ ಮಾಡಿಸ್ಕೊಂಡಿರ್ತೀವಿ. ಆಮೇಲೆ ನಮಗೆ ಗೈನೋ ಜೊತೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಇವತ್ತು ಫಸ್ಟ್ ಹೋದ ತಕ್ಷಣ ಇವರು ನರ್ಸ್ ಆ್ಯಕ್ಚುಲಿ ಬಂದು ಒಂದೂವರೆ ತಾಸು ನನಗೆ ಏನೇನೋ ಎಕ್ಸ್ಪ್ಲೇನ್ ಮಾಡಿದ್ರು. ನನ್ನ ಪ್ರೆಗ್ನೆನ್ಸಿ ಬಗ್ಗೆ, ಮೊದಲಿನ ಪ್ರೆಗ್ನೆನ್ಸಿ ಹೆಂಗಿತ್ತು, ಈಗ ನೆಕ್ಸ್ಟ್ ಏನದ ಪ್ರಾಸೆಸ್ ಏನಿರುತ್ತಾ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಆದಮೇಲೆ ನಮ್ಗೆ ಗೈನೋ ಬಂದರು. ಇವ್ರು ನನ್ನ ಡಾಕ್ಟ್ರು, ನೆಕ್ಸ್ಟ್ ನನ್ನ ಚೆಕಪ್ ಮಾಡೋರೆಲ್ಲ ಇವರೇ. ಅದಾದಮೇಲೆ ನಾವು ಅಲ್ಲಿಂದ ಅನನ್ಯನ್ ಸ್ಕೂಲಿಂದ ಕರ್ಕೊಂಡು ಬಂದು ಕಾಸ್ಕೋಗೆ ಹೋಗಿದ್ವಿ. ಬಂದ ತಕ್ಷಣ ಸಾಮಾನು ತೊಗೊಳೋದಿತ್ತು, ಹಾಗಾಗಿ ಕಾಸ್ಕೋಗೆ ಹೋಗಿ ಗ್ರಾಸರೀಸ್ ತೊಗೊಂಬಂದ್ವಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ನಂದು ಅನಾಮ್ಲಿ ಸ್ಕ್ಯಾನಿಂಗ್ ಇತ್ತು. ಅವತ್ತ ಭಾಳ ಎಕ್ಸೈಟ್ಮೆಂಟ್ ನನಗರ. ಯಾಕಂದ್ರೆ ಅವತ್ತ ನಾನು ಬೇಬಿನ್ ನೋಡ್ಬೋದು. ನನ್ನ ಜೊತೆಗೆ ಅನನ್ಯಾಗ ಮಾತ್ರ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟು. ಅವತ್ತಿನ ದಿನ ಅನನ್ಯನ್ ಸ್ಕೂಲು ಇರ್ಲಿಲ್ಲ. ಹಂಗಾಗಿ ಆಕಿ ನಾ ಬೇಬಿನ್ ನೋಡ್ತೀನಿ ಅಂತ ಭಾಳ ಖುಷಿಲೇ ಇದ್ಲು. ಸ್ಕ್ಯಾನಿಂಗ್ ಹೋಗೋಕ್ಕಿಂತ ಮೊದ್ಲ ಚಲೋತ್ನಾಗ ನೀರ್ ಕುಡ್ದ್ ಬಾ ಅಂತ ಹೇಳಿದ್ರು. ಹಂಗಾಗಿ ಒಂದ್ ಬಾಟಲ್ ನೀರ್ ತಗೊಂಡು ನಾವರ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಬಂದ್ವಿ. ಅನನ್ಯನ್ ಎಕ್ಸೈಟ್ಮೆಂಟ್ ನೋಡ್ರಿ ಇಲ್ಲಿ. ಆಕಿಗೆ ಫುಲ್ ಖುಷಿ ಅದ, ಯಾವಾಗ ನೋಡ್ತೀನಿ ಅಂತ ಕಾಯಕತ್ತಿದ್ಲ. ಫಸ್ಟ್ ನನ್ ಕರೆದ್ರು, ನಾ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಳಕತ್ತಿದ್ದೆ. ಆಮೇಲೆ ಅನನ್ಯ ವಿನಯ್ ಬಂದ್ರು. ಅವ್ರಿಬ್ರದ್ದು ಎಕ್ಸೈಟ್ಮೆಂಟ್ ನೋಡ್ರಿ. ಅವ್ರ ಬೇಬಿನ ಎಕ್ಸ್ಪ್ಲೇನ್ ಮಾಡಕತ್ರ ನಮ್ಮ ಅನನ್ಯಾಗ ನಮ್ಮ ಅಮ್ಮನ ಟಮ್ಮಿಗೆ ಏನ್ ಮಾಡಕತ್ತೀರಿ ಅಂತ ಕ್ವಶನ್ ಕೇಳಕತ್ತಿದ್ಲು. ಅದಾದ್ಮೇಲೆ ಇಲ್ಲಿ ನೋಡ್ರಿ ನಮ್ ಬೇಬಿ ಲೆಗ್ ಮಸ್ತ್ ಕಾಣಕತ್ತಿತ್ತು. ಅವ್ರೆಲ್ಲ ಎಕ್ಸ್ಪ್ಲೇನ್ ಮಾಡಕತ್ತಾರಲ್ಲ, ಅವಾಗ ನಮ್ ಬೇಬಿ ಎಷ್ಟ್ ಚಂದ ಕಿಕ್ ಮಾಡಕತ್ತದ ಒಳಗ. ನನಗರ ಇತ್ತಿತ್ತಿಗೆ ಚಲೋ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತದಪ್ಪ. ಆಮೇಲೆ ಇಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಇಮಿಡಿಯೇಟ್ ಗೊತ್ತಾಗಲ್ಲ. ಅದಕ್ಕೆ ನಾ ಗೈನೋ ಹತ್ರ ಹೋಗ್ಬೇಕು. ಅವ್ರ ಜೊತೆ ಅಪಾಯಿಂಟ್ಮೆಂಟು ಮತ್ ನನ್ ನೆಕ್ಸ್ಟ್ ಮಂತ್ ಅದ. ಅಲ್ಲಿ ತನಕ ಕಾಯಕ್ ಆಗಲ್ಲ ಅಂದ್ರೆ ನಾನು ನನ್ನ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ಸ್ ನ ಕೇಳ್ಬೋದು ಹೆಂಗದ ಏನು ಅಂತ ಹೇಳಿ. ನಾವರ ಬೇಬಿ ನೋಡಿರೋ ಎಕ್ಸೈಟ್ಮೆಂಟ್ನಾಗ ಫುಲ್ ಖುಷಿಲೇ ಬರಕತ್ತೀವಿ. ನಮ್ಮ ಅನನ್ಯ ಇದ್ರ ಅಮ್ಮ ನಿನ್ ಚೀಕ್ಸ್ ಎಲ್ಲ ಪಿಂಕ್ ಆಗ್ಯಾವ ನೋಡಂತ ಖುಷಿಗೆ.